ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಅನ್ನುವಂಥದ್ದು ಮುಂದುವರೆದಿರೋದು ಗೊತ್ತಾಗ್ತಾ ಇದೆ. ಕಮಲ ಪಡಿಯಲ್ಲಿ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಷ್ಟು ದಿನ ರೆಬಲ್ ನಾಯಕರು ವರ್ಸಸ್ ವಿಜಯೇಂದ್ರ ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ರಾಜ್ಯಾಧ್ಯಕ್ಷ ವರ್ಸಸ್ ವಿಪಕ್ಷ ನಾಯಕನ ನಡುವೆ ಗುದ್ದಾಟ ಅನ್ನುವಂಥ ಪರಿಸ್ಥಿತಿಗೆ ಬಿಜೆಪಿ ಬಂದಿದೆ. ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಏನಿದೆ ಅದು ಮುಂದುವರೆದಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯ ಈಗ ರಾಜ್ಯಾಧ್ಯಕ್ಷ ವರ್ಸಸ್ ವಿಪಕ್ಷ ನಾಯಕನ ಗುದ್ದಾಟ ತೆರೆಮರೆಯಲ್ಲಿ ನಡೀತಾ ಇದೆ. ಕಮಲ ಪಡಿಯಲ್ಲಿ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೇಗೆ ಅಂತ ಅಂದ್ರೆ ತಿರಂಗ ಯಾತ್ರೆಯಲ್ಲೂ ಕೂಡ ಈ ಭಿನ್ನಮತ ಮುಂದುವರೆದಿದೆ. ಅಶೋಕ್ ವಿಜೇಂದ್ರ ನಡುವೆ ಸದ್ಯ ಕೋಲ್ಡ್ ವಾರ್ ಮುಂದುವರೆದಿರೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕವೂ ಕೂಡ ಈ ಮುನಿಸು ಇನ್ನೂ ಕೂಡ ನಿಂತಿಲ್ಲ. ತಿರಂಗ ಯಾತ್ರೆ ದಿನಾಂಕದಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಹಲವು ಕಾರಣಗಳಿಂದಾಗಿ ಇಲ್ಲಿ ಸದ್ಯ ಈಗೇನು ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಬಣ ಬಡಿದಾಟ ಮುಂದುವರೆದಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಒಂದಷ್ಟು ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದೆ. ಅದರಲ್ಲಿ ಇಷ್ಟು ದಿವಸ ಒಂದು ರೀತಿ ಹೇಗೆ ಅಂತ ಅಂದರೆ ರೆಬಲ್ ನಾಯಕರ ಜೊತೆಗೆ ವಿಜೇಂದ್ರ ಅವರು ಟಾಕ್ ವಾರನ್ನು ಮಾಡ್ತಾ ಇದ್ರು. ಬಟ್ ಈಗ ರಾಜ್ಯಾಧ್ಯಕ್ಷರು ವರ್ಸಸ್ ವಿಪಕ್ಷ ನಾಯಕರು ಕೋಲ್ಡ್ ವಾರ್ ಏನಿದೆ ಅದು ಮುಂದುವರೆದಿದೆ. ನೋಡಿ, ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆ ತಿರಂಗ ಯಾತ್ರೆಯನ್ನ ಬಿಜೆಪಿ ಪ್ಲಾನ್ ಮಾಡಿತ್ತು. ಕಾಂಗ್ರೆಸ್ ಬಳಿಕ ಯಾತ್ರೆ ನಡೆಸೋದಕ್ಕೆ ಇಲ್ಲಿ ಕಮಲಪಾಳೆಯ ಪ್ಲಾನ್ ಅನ್ನ ಮಾಡಿತ್ತು. ಅದರಲ್ಲಿ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಈ ಪ್ಲಾನ್ ಅನ್ನ ನಡೆಸಲಾಗಿತ್ತು. ತಿರಂಗ ಯಾತ್ರೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡುವಂತ ಕೆಲಸ ಆಗಿತ್ತು. ಅದರ ಜೊತೆಗೆ ರಾಜ್ಯ ಉಸ್ತುವಾರಿ ಆದಂತಹ ರಾಧಾ ಮೋಹನ್ ದಾಸ್ ವರದಿಯನ್ನ ಕೇಳಿದ್ರು. ಯಾತ್ರೆಗೆ ಎಷ್ಟು ಜನ ಸೇರ್ತಾರೆ ಅಂತ ವಿಜಯೇಂದ್ರಗೆ ಪ್ರಶ್ನೆ ಮಾಡಿದ್ರು. ಇನ್ನು ಸಾವಿರಾರು ಜನರನ್ನ ಸೇರಿಸೋದಾಗಿ ಈ ವೇಳೆ ರಾಜ್ಯ ನಾಯಕರು ಉತ್ತರವನ್ನು ಕೊಟ್ಟಿದ್ದಾರೆ. ಸಮನ್ವಯ ಕೊರತೆಯಿಂದ ತಿರಂಗ ಯಾತ್ರೆಯನ್ನ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿದೆ. ನೋಡಿ, ಇಲ್ಲಿ ಪ್ಲಾನ್ ಹೇಗೆ ಮಾಡಿದ್ರು, ಯಾರ್ಯಾರ ನೇತೃತ್ವದಲ್ಲಿ ಪ್ಲಾನ್ ಆಗಿತ್ತು. ಆಪರೇಷನ್ ಸಿಂಧೂರ ಏನು ಭಾರತದ ಸೇನೆಯಿಂದ ಸಕ್ಸಸ್ ಆಗಿದೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಆದ ಬಳಿಕ ಯಾತ್ರೆ ನಡೆಸೋದಕ್ಕೆ ಬಿಜೆಪಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಮತ್ತೊಂದು ಕಡೆ ಇಲ್ಲಿ ಇವತ್ತು ಬೆಂಗಳೂರಲ್ಲಿ ಯಾತ್ರೆ ನಡೆಸೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆಯನ್ನ BY ವಿಜಯೇಂದ್ರ ಅವರು ಮಾಡಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಮೇ 15ರಂದು ತಿರಂಗ ಯಾತ್ರೆ ಅಂದ್ರೆ ಇವತ್ತು ನಡೆದಿರೋದು. ಮೇ 16, 17ರಂದು ಜಿಲ್ಲಾ ಮಟ್ಟದಲ್ಲಿ ತಿರಂಗ ಯಾತ್ರೆಯನ್ನ ನಡೆಸಬೇಕು ಅನ್ನುವಂಥ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಮೇ 18ರಿಂದ 23ರವರೆಗೂ ತಾಲೂಕು ಮಟ್ಟದಲ್ಲಿ ಯಾತ್ರೆ ನಡೆಸಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿತ್ತು. ಹೈಕಮಾಂಡ್ನ ಸೂಚನೆ ಬಳಿಕವೂ ಕೂಡ ಶಿಕಾರಿಪುರದಲ್ಲಿ BYV ಯಾತ್ರೆಯನ್ನು ನಡೆಸಿದ್ದಾರೆ. ಉಸ್ತುವಾರಿ ಸಮ್ಮುಖದಲ್ಲಿ ಯಾತ್ರೆಗೆ ಭಾಗಿಯಾಗಿಲ್ಲ BY ವಿಜಯೇಂದ್ರ. ಡ್ಯಾಮೇಜ್ ಕಂಟ್ರೋಲ್ಗೆ ಯಾತ್ರೆ ನಡೆಸಿದ್ರ ಗೊತ್ತಿಲ್ಲ. ಆದರೆ ಉಸ್ತುವಾರಿಯವರ ಸಮ್ಮುಖದಲ್ಲಿ ನಡೆದಂತಹ ಈ ತಿರಂಗ ಯಾತ್ರೆಯಲ್ಲಿ ವಿಜಯೇಂದ್ರ ಅವರು ಭಾಗಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ. ಇಲ್ಲಿ ಒಂದಷ್ಟು ಸೂಚನೆಗಳನ್ನು ಹೈಕಮಾಂಡ್ ಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಉಸ್ತುವಾರಿ ಸೂಚನೆಗೂ ಕೂಡ ರಾಜ್ಯ ನಾಯಕರು ಡೋಂಟ್ ಕೇರ್ ಅಂದಿದ್ದಾರೆ. ಉಸ್ತುವಾರಿ ನಡೆಸ್ತಾ ಇದ್ದ ಈ ಯಾತ್ರೆಗೆ ವಿಜಯೇಂದ್ರ ಗೈರಾಗಿದ್ದಾರೆ, ಬಂದಿಲ್ಲ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಯಾತ್ರೆ ಇದು. ಅದರ ಜೊತೆಗೆ ವಿಜಯೇಂದ್ರ ಅವರ ಆಪ್ತರು ಕೂಡ ಅಂದ್ರೆ ಆಪ್ತ ಬಣ ಕೂಡ ಇಲ್ಲಿ ಗೈರಾಗಿದೆ. ಹೊಂದಾಣಿಕೆ ಇಲ್ಲದ ಕಾರಣ ರಾಜ್ಯಾಧ್ಯಕ್ಷರು ಗೈರಾದ್ರ ಅಥವಾ ಹೈಕಮಾಂಡ್ ಕೆಂಗಣ್ಣಿಗೆ ಈಗ ಈ ನಡೆ ಗುರಿಯಾಗತ್ತಾ? ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಹೇಳಿ ಕೇಳಿ ಮುಂಚೆ ಎಲ್ಲ ಯಾವ ರೀತಿಯಾಗಿತ್ತು ಅಂತಂದರೆ, ಯಾರು ರೆಬಲ್ ನಾಯಕರಿರ್ತಾರೆ ಅವರೆಲ್ಲ ಒಂದು ಟೀಮ್ ಆದರೆ ವಿಜಯೇಂದ್ರ ಅವರೇ ಒಂದು ಟೀಮ್ ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ರಾಜ್ಯಾಧ್ಯಕ್ಷರು ಒಂದು ಕಡೆ, ವಿಪಕ್ಷ ನಾಯಕರು ಒಂದು ಕಡೆ, ಇವರ ಮಧ್ಯೆ ಇರುವಂಥ ಈ ಕೋಲ್ಡ್ ವಾರ್ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯ ಈ ಒಂದು ನಡೆಯಿಂದಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಈಗ ಗುರಿ ಆಗ್ತಾರಾ ಅಥವಾ ಅವರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗುತ್ತಾ? ಇದೆಲ್ಲವೂ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಇಲ್ಲಿ ಸೂಚನೆ ಕೊಟ್ಟಿದ್ರು ಕೂಡ ಹೈಕಮಾಂಡು, ಯಾಕೆ ಅವರು ಭಾಗಿಯಾಗಿರಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲೆಲ್ಲೋ ಒಂದು ಕಡೆ ವಿಜಯೇಂದ್ರಗೆ ಮುಳುವಾಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ.
ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈಗ ಒಂದ್ ಕಡೆ ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲೂ ಕೂಡ ಈ ತಿರಂಗ ಯಾತ್ರೆಗೆ BY ವಿಜಯೇಂದ್ರ ಅವರು ಭಾಗಿಯಾಗಿಲ್ಲ. ಅದರ ಜೊತೆಗೆ ಅವರ ಆಪ್ತರು ಏನಿದ್ದಾರೆ, ಅವರ ಆಪ್ತ ಬಣ ಕೂಡ ಇದರಲ್ಲಿ ಭಾಗಿಯಾಗಿಲ್ಲ. ಸೊ ಏನ್ ನಡೀತಾ ಇದೆ ಸದ್ಯ ಕಮಲ ಪಾಳ್ಯದಲ್ಲಿ ಅಂತ? ಎಸ್ ಪ್ರಭು, ಈಗಾಗಲೇ ಆಪರೇಷನ್ ಸಿಂಧೂರ ಕೇಂದ್ರದಿಂದ ಕೂಡ ಮಾಡಲಾಗಿತ್ತು. ಇದರ ಪ್ರತಿಯಾಗಿ ಎಲ್ಲ ಕಡೆ ಕೂಡ ತಿರಂಗ ಯಾತ್ರೆ ಮಾಡಬೇಕು ಅನ್ನೋದೊಂದು ಕೇಂದ್ರದಿಂದ ಕೂಡ ಸೂಚನೆ ಬರುತ್ತೆ. ಆ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ತಿರಂಗ ಯಾತ್ರೆ ಮಾಡೋದಕ್ಕೆ BY ವಿಜಯೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರು ಸಾಕಷ್ಟು ಪ್ಲಾನ್ ಅನ್ನು ನಡೆಸಿ ತಿರಂಗ ಯಾತ್ರೆಗೆ ಮೊದಲು ಒಂದು ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತಾರೆ. ತದನಂತರ ರಾಧಾ ಮೋಹನ್ ದಾಸ್ ಅವರು ಕೂಡ ಒಂದು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರ, ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಆ ದಿನದ ತಿರಂಗ ಯಾತ್ರೆದ ಸಾಕಷ್ಟು ಮಾಹಿತಿಗಳನ್ನು ವಿಜಯೇಂದ್ರ ಅವರಿಂದ ಪಡೆದುಕೋತಾರೆ. ನೇರವಾಗಿ ವಿಜಯೇಂದ್ರ ಅವ್ರಿಗೂ ಕೂಡ ಪ್ರಶ್ನೆ ಮಾಡ್ತಾರೆ, ಎಷ್ಟು ಜನಕ್ಕೆ ಇಂದಿನ ತಿರಂಗ ಯಾತ್ರೆಯಲ್ಲಿ ನೀವು ಸೇರ್ಸಕ್ ಹೊರಟಿದ್ದೀರಾ ಅಂತ. 1000ದಿಂದ 2000 ಜನ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಕೂಡಲೇ ತಿರಂಗ ಯಾತ್ರೆಯನ್ನ ಸ್ಥಗಿತಗೊಳಿಸಿ, ಅಂದ್ರೆ ಇವತ್ತು ತಿರಂಗ ಯಾತ್ರೆ ಏನು ನಡಿಬೇಕಿದೆ ಇದನ್ನ ಸ್ಥಗಿತಗೊಳಿಸಿ 1000ದಿಂದ 2000 ಜನ ಸೇರ್ಸೋದಾದ್ರೆ ತಿರಂಗ ಯಾತ್ರೆ ಬೇಡ, ಬೆಂಗಳೂರು ಕೇಂದ್ರದಲ್ಲಿ ನಡೆಸ್ತಿರೋಂಥ ತಿರಂಗ ಯಾತ್ರೆಯಲ್ಲಿ ಮಿನಿಮಮ್ ಅಂದ್ರೂ ಕೂಡ ಒಂದು 10,000 ಜನ ಭಾಗಿಯಾಗಬೇಕು. ಒಂದಿಷ್ಟು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ಮತ್ತೊಮ್ಮೆ ತಿರಂಗ ಯಾತ್ರೆಯ ದಿನಾಂಕನ ಘೋಷಣೆ ಮಾಡಿ ಅಂತ ರಾಧಾ ಮೋಹನ್ ದಾಸ್ ಅವರು ಸ್ಥಗಿತಗೊಳಿಸ್ತಾರೆ. ತದನಂತರ ಮತ್ತೆ ಪ್ಲಾನ್ ಮಾಡಿ ಎಲ್ಲ ಒಂದ್ ಕಡೆ ನೇರವಾಗಿ ಒಂದೇ ಸಮನೆ ವಿಜಯೇಂದ್ರ ಅವರು ಕೂಡ ಶಿವಮೊಗ್ಗದಿಂದ ಕೂತ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಅಲ್ಲಿ ಮೇ 14ನೇ ತಾರೀಕು ನಾವು ತಿರಂಗ ಯಾತ್ರೆ ನಡೆಸ್ತೀವಿ ಅಂತ ಘೋಷಣೆಯನ್ನ ಮಾಡ್ತಾರೆ. ಅದರ ಬೆನ್ನಲ್ಲೇ ಇಲ್ಲಿ ರಾಜ್ಯದಲ್ಲಿ ಅಶ್ವಥ್ ನಾರಾಯಣ ಆಗಿರ್ಬೋದು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಇವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆದು ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಮೇ 15ನೇ ತಾರೀಕು ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆ ನಡೆಯುತ್ತೆ ಅಂತ ಕೂಡ ಘೋಷಣೆ ಮಾಡ್ತಾರೆ. ಮತ್ತು ಕೂಡಲೇ ಸಡನ್ ಆಗಿ ರಾಧಾ ಮೋಹನ್ ದಾಸ್ ಅವರು ಕೂಡ ಇದಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಇವತ್ತು ತಡರಾತ್ರಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಅವರು ಕೂಡ ಭೇಟಿ ನೀಡಿ ಇವತ್ತು ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅವರಿಗೆ ಅಲ್ಲಿಂದ ಹೈಕಮಾಂಡ್ ನಿಂದ ಕೂಡ ರಾಧಾ ಮೋಹನ್ ದಾಸ್ ಅವರಿಗೂ ಕೂಡ ಸೂಚನೆ ಬರುತ್ತೆ. ಆ ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ನವರು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟು ಅವರು ಕೂಡ ತಿರಂಗ ಯಾತ್ರೆಗೆ ಭಾಗಿಯಾಗಬೇಕು ಅಂತ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಎಲ್ಲ ಒಂದ್ ಕಡೆ ಇವತ್ತಿನ ತಿರಂಗ ಯಾತ್ರೆ ಬಿಜೆಪಿಯದು ಗಮನಿಸ್ತಾ ಹೋದ್ರೆ ಜನರನ್ನ ಸೇರಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ಸಕ್ಸಸ್ ಅನ್ನ ಪಡೆದುಕೊಂಡಿದ್ರೆ ಬಿಜೆಪಿ ಅವರ ನಾಯಕರನ್ನೇ ಸೇರಿಸೋದ್ರಲ್ಲಿ ವಿಫಲವಾಗಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ರಾಧಾ ಮೋಹನ್ ದಾಸ್ ಅವರು ಉಸ್ತುವಾರಿ ಆಗಿರೋದ್ರಿಂದ ಅವರು ಬಂದಂತ ಸಂದರ್ಭದಲ್ಲಿ ಅಧ್ಯಕ್ಷರೇ ಗೈರಾಗಿದ್ದಾರೆ. ಇಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸುತ್ತೆ ಈ ಅಧ್ಯಕ್ಷರ ಗೈರು. ಮತ್ತು ಇದರ ಪ್ರತಿಯಾಗಿ ವಿಜಯೇಂದ್ರ ಅವರು ಕೂಡ ಅಲ್ಲಿ ಶಿಕಾರಿಪುರದಲ್ಲಿ ಒಂದು ತಿರಂಗ ಯಾತ್ರೆಯನ್ನು ನಡೆಸ್ತಾರೆ. ಈ ಹಿಂದೆ ಅಶೋಕ್ ಅವರು ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ ಮೇ 15ನೇ ತಾರೀಕು ಬೆಂಗಳೂರು ಕೇಂದ್ರದಲ್ಲಿ ತಿರಂಗ ಯಾತ್ರೆ ನಡೆಯುತ್ತೆ. ಮೇ 16 ಮತ್ತು 17 ಜಿಲ್ಲಾ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆ ನಡೆಯುತ್ತೆ. ಮತ್ತೆ ಮೇ 17ನೇ ತಾರೀಕಿಂದ 23ನೇ ತಾರೀಕುವರೆಗೂ ತಾಲೂಕು ಮತ್ತು ಬೂತ್ ಮಟ್ಟದಲ್ಲಿ ತಿರಂಗ ಯಾತ್ರೆ ನಡೆಯುತ್ತೆ ಅಂತ. ಆ ಪ್ರಕಾರವಾಗಿ ನೋಡ್ತಾ ಹೋದ್ರೆ ಮೇ 17ರಿಂದ ಮೇ 23ನೇ ತಾರೀಕೊಳಗೆ ಶಿಕಾರಿಪುರದಲ್ಲಿ ನಡೀಬೇಕಾಗಿದ್ದ ತಿರಂಗ ಯಾತ್ರೆ ಏಕಾಏಕಿ ಇಂದು ಮೇ 15ನೇ ತಾರೀಕು ಬೆಂಗಳೂರಿನಲ್ಲಿ ಕೇಂದ್ರದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಶಿಕಾರಿಪುರದಲ್ಲೂ ಕೂಡ ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇದನ್ನ ಗಮನಿಸ್ತಾ ಹೋದ್ರೆ ವಿಜಯೇಂದ್ರ ಅವರು ಎಲ್ಲ ಒಂದ್ ಕಡೆ ಅವರ ಸ್ವಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಶಿಕಾರಿಪುರದಲ್ಲಿ ನಡೆಸಿದ್ರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡುತ್ತೆ. ಮತ್ತೆ ಇನ್ನ ಒಂದ್ ಕಡೆ ಸಾಕಷ್ಟು ದಿನಗಳಿಂದ ಕೂಡ ಅಶೋಕ್ ಮತ್ತು ವಿಜಯೇಂದ್ರ ನಡುವೆ ಸಮನ್ವಯ ಕೊರತೆ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಬೆಂಕಿ ಇಲ್ದಿರ ಹೊಗೆ ಆಡೋದಿಲ್ಲ ಅನ್ನೋ ಒಂದು ಅಂಶಗಳು ಇಲ್ಲಿ ಸತ್ಯ ಅಂತ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಶೋಕ್ ಮತ್ತು ವಿಜೇಂದ್ರ ಅವರ ಇಬ್ಬರ ನೇತೃತ್ವದಲ್ಲಿ ಯಾವೆಲ್ಲ ಸಭೆಗಳು ನಡೀತಿತ್ತು, ಎಲ್ಲ ಒಂದ್ ಕಡೆ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯುವ ಸಭೆಗಳಿಗೆ ವಿಜೇಂದ್ರ ಅವರು ಗೈರಾದ್ರೆ, ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಯುವ ಸಭೆಗಳಿಗೆ ಅಶೋಕ್ ಅವರು ಗೈರಾಗ್ತಿದ್ರು. ಮತ್ತು ವಿಧಾನಸಭೆಯಲ್ಲೂ ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ನೇರವಾಗಿ ಅವರಿಬ್ಬರ ನಡುವೆ ಸಾಕಷ್ಟು ಹೊಂದಾಣಿಕೆ ಕೊರತೆ ಇದೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇತ್ತು. ಇವತ್ತು ವಿಜೇಂದ್ರ ಅವರು ರಾಧಾ ಮೋಹನ್ ದಾಸ್ ಅವರು ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗೈರಾಗಿರೋದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸಂದೇಶ ರವಾನೆ ಮಾಡದಂತೆ ಕೂಡ ಕಂಡು ಬರ್ತಾ ಇದೆ. ನಾನು ಅಂದ್ರೆ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯೋ ಸಭೆಗಳಾಗಿರ್ಬೋದು ಮತ್ತು ಅವರ ನೇತೃತ್ವದಲ್ಲಿ ಆಯೋಜಿಸೋ ಪಾದಯಾತ್ರೆಗಳಾಗಿರ್ಬೋದು, ಬೇರೆ ಬೇರೆ ಸಭೆಗಳೇನು ನಡೆಯುತ್ತೆ ಅದಕ್ಕೆಲ್ಲ ನಾನು ಗೈರಾಗ್ತೀನಿ ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದ್ರ ಅಂತ ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. ಇದರ ವಿರುದ್ಧ ಇನ್ನು ಮುಂದಿನ ದಿನಗಳಲ್ಲಿ ರಾಧಾ ಮೋಹನ್ ದಾಸ್ ಅವರು ಏನಾದರೂ ಹೋಗಿ ಹೈಕಮಾಂಡ್ಗೆ ಇದ್ರ ಬಗ್ಗೆ ದೂರು ನೀಡೋತಾರ, ಅಥವಾ ರಾಧಾ ಮೋಹನ್ ದಾಸ್ ಅವರೇ ನೇರವಾಗಿ ವಿಜೇಂದ್ರಗೆ ಕರೆ ಮಾಡಿ ನೀವು ಯಾಕೆ ಗೈರಾದ್ರಿ ಅಂತ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿ, ಅಥವಾ ಇದರ ವಿರುದ್ಧವಾಗಿ ಅಥವಾ ಶಿಸ್ತು ಸಮಿತಿ ಕಮಿಟಿಗೆ ಹೋಗೋದಾಗಿರ್ಬೋದು, ಈ ರೀತಿ ಮುಂದಿನ ದಿನಗಳಲ್ಲಿ ಇವರ ನಡೆ ಏನಾಗಲಿದೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಮತ್ತೆ ಇದರ ಜೊತೆ ವಿಜೇಂದ್ರ ಅವರ ಆಪ್ತ ಬಣದಲ್ಲಿ ಸಾಕಷ್ಟು ಜನ ಕೂಡ ಗುರುತಿಸ್ಕೊಂಡಿದ್ರು, ಪ್ರೀತಮ್ ಗೌಡ ಆಗಿರ್ಬೋದು, ಪಿ ರಾಜೀವ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಗೈರಾಗಿರೋದು ಇವತ್ತು ದೊಡ್ಡ ಮಟ್ಟದಲ್ಲಿ ಏನೋ ಒಂದ್ ಕಡೆ ಸಂದೇಶ ರವಾನೆ ಮಾಡಿದ್ರೆ ಯಾಕೆ ಗೈರಾದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.